ಮಾಡಿ ನೋಡೋಣ. ವಾಲಂಟ್ರಿ ಮಾಡ್ತೀಯ? ನಾನು ಹೇಳೋದು ಪೂರ್ತಿ ಮನಸ್ಸಲ್ಲಿ ಅಂದ್ಕೋ, ಮಾಡ್ತೀಯ? ಶಾಲ್ ಯು ಡೂ ಇಟ್? ಒಂದು ವಿಶಿಷ್ಟವಾದಂಥ ಪ್ರಯೋಗ ಮಾಡೋಣ. ಓಕೆ ಸರ್. ಈ ಪೂರ್ತಿ ದೇಹವನ್ನು ಸ್ಟೀಲ್ ರಾಡ್ ಥರ ಮಾಡೋ ಪ್ರಯತ್ನ ಮಾಡೋಣ. ಎಷ್ಟಾಗುತ್ತೆ ನೋಡಿ. ಅಂದರೆ ಮನಸ್ಸಲ್ಲಿ ಏನು ಶಕ್ತಿ ಇದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಓಕೆ, ಮಾನಸಿಕವಾಗಿ ಕಣ್ಮುಚ್ಚಿ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡು. ಡೀಪ್ ಬ್ರೀದಿಂಗ್ ಮಾಡ್ತಾ ಸಂಪೂರ್ಣ ದೇಹನ ರಿಲ್ಯಾಕ್ಸ್ ಮಾಡು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದ್ದಂಗೆ ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೋ. ನಿನ್ನಲ್ಲಿ ಒಂದು ದಿವ್ಯ ಶಕ್ತಿ ನಾನು ಹರಿಸ್ತಾ ಇದ್ದೀನಿ. ಈ ದಿವ್ಯ ಶಕ್ತಿ ಏನು ಮಾಡ್ತಾ ಇದ್ದರೆ ನಿನ್ನ ಸಂಪೂರ್ಣ ದೇವನ ಒಂದು ಹಾರ್ಡ್ ರಾಡ್ ಥರ, ಒಂದು ಸ್ಟೀಲ್ ರಾಡ್ ಥರ, ಒಂದು ಕಬ್ಬಿಣದ ರಾಡ್ ಥರ ಮಾಡ್ತಾ ಇದೆ. ಪೂರ್ಣ ದೇಹ ಸ್ಟೀಲ್ ರಾಡ್ ಥರ ಆಗಿದೆ. ಸ್ಟೀಲ್ ರಾಡ್ ಥರ ಆಗಿದೆ. ಸ್ಟೀಲ್ ರಾಡ್ ಥರ ಆಗಿದೆ. ಯಾವ ಥರ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಇದು ಬೆಂಡ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ. ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್, ವೆರಿ ಪವರ್, ವೆರಿ ಪವರ್. ಈ ಬ್ರೀದಿಂಗ್ ಮಾಡ್ತಾ ಹೋಗು. ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ, 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 ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ఇప్పుడు ನಿಧಾನಕ್ಕೆ ಪೂರ್ತಿ ಸ್ಟೀಲ್ ರಾಡ್ ಥರ ಆಗಿದೆ. 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 ಬಾಡಿ ಇಸ್ ಲೈಕ್ ಅ ಸ್ಟೀಲ್ ರಾಡ್. The whole body is like a steel rod. The whole body is like a steel rod. The whole body is like a steel rod. The body is like a steel rod. Completely steel rod ತಾರೆ. ಎಷ್ಟು ವೇಟ್ ಇಟ್ಟರು ಕೂಡ ಈ ದೇಹ ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ. The body has become like a steel rod. The body has become like a steel rod.